ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿ 69 ವರ್ಷಗಳು ಕಳೆದಿವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಪ್ರತಿಯೊಬ್ಬ ಪ್ರಜೆಗೆ ನ್ಯಾಯ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ತಮ್ಮ ಜೀವಿತಾವಧಿಯಲ್ಲಿ ಹೋರಾಟ ಮಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ನಮಗೆ ಬಹಳ ಅವಶ್ಯಕ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಮಾಜಕ್ಕೆ ಕೊಡಬೇಕಾದ ಎಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ದೇಶದಲ್ಲಿ ಸುಮಾರು ವರ್ಷಗಳಿಂದ ಜಾತಿ ವ್ಯವಸ್ಥೆ ತಾಂಡವವಾಡ್ತಿತ್ತು. ಆ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಅವರು ನಮಗೆ ಎಲ್ಲವನ್ನು ಸರಳವಾಗಿ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಸಮಾಜದ ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಮುಂದೆ ಹೋಗಬೇಕಾಗಿತ್ತು. ಆದರೆ ವಿಧಿವಶ ಯಾರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದ ಪ್ರಕಾರ ಈ ದೇಶದಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಭ್ಯಾಸ ಮಾಡಬೇಕಾದ್ರೆ ಒಂದು ಚಿಮಣಿ ಕೆಳಗೆ ಇಟ್ಕೊಂಡು ಅಭ್ಯಾಸವನ್ನು ಮಾಡ್ತೀವಿ, ದೀಪದ ಕೆಳಗೆ ಕುಂತು ಅಭ್ಯಾಸ ಮಾಡ್ತೀವಿ. ಇವತ್ತು ನಾವು ಅಂಥ LED ಬಲ್ಪ್, ದೊಡ್ಡ ದೊಡ್ಡ ಬಲ್ಪ್ಗಳು ಬಂದು, ಬೀದಿ ದೀಪಗಳು ಎಷ್ಟೋ ಬಂದವು. ಮನೆಯಾಗಂತೂ ಪಕ್ಕ ಭಾಳ ಒಳ್ಳೆಯ LED ಬಲ್ಪ್ಗಳು ಬಂದವು. ಮತ್ತು ಇವತ್ತು ಮೊಬೈಲ್ಗಳು ಎಲ್ಲ ನಾವು ನಮ್ಮ ಇಡೀ ಮೊಬೈಲ್ದೊಳಗೆ ಇಡೀ ಜಗತ್ತನ್ನು ನೋಡ್ಬೋದು. ಅಂಥ ವಿಚಾರ ಇದನ್ನು ನಮಗೆ ಬಂದಿದೆ. ಆದರೂ ಕೂಡ ನಾವು ಬಾಬಾ ಸಾಹೇಬ್ ವಿಚಾರ ಪ್ರಕಾರ ಇವತ್ತು ನಾವಾಗಲಿ ನಮ್ಮ ಮಕ್ಕಳಾಗಲಿ ಯಾರೂ ನಾವು ಅಭ್ಯಾಸವನ್ನು ಮಾಡ್ತಾಯಿಲ್ಲ. ಸಮಾಜದ ಅಭಿವೃದ್ಧಿ ಕಡೆಯೂ ನಾವು ಗಮನ ಕೊಡ್ತಾರೆ. ಇವತ್ತು ನಮ್ಮ ಮಕ್ಕಳ ಕೈಯಾಗಿ ನಾವು ಮೊಬೈಲ್ ಕೊಡೋದ್ರಿಂದ ಅದರ ಸದುಪಯೋಗ ತೊಗೊಳ್ಳೋಕೆ ಹೆಚ್ಚಿಗೆ ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಯಾಕಪ್ಪ ಅಂತಂದರೆ ಇವತ್ತು ನೀವು ಬಾಬಾ ಸಾಹೇಬ್ ವಿಚಾರವನ್ನು ನೀವು ಮೊಬೈಲ್ದೊಳಗೆ ಏನೋ ನೋಡಬೇಕಾದ್ರೆ ಹೊಡೆದ್ರಿ ಅಂತಂದ್ರೆ ಬಾಬಾ ಸಾಹೇಬ್ ವಿಚಾರಗಳು ಏನದಾವು ಎಲ್ಲನೂ ಬರ್ತಾರೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದ್ರೆ ಕೇವಲ ಇವು ರೀಲ್ಸ್ಗಳು ಮಾಡ್ತಾರಲ್ಲ, ರೀಲ್ಸ್ಗಳು ನೋಡೋದು, ಯಾವ್ದು ಕಾಮಿಡಿಗಳು ಮಾಡ್ತಾರೆ, ಬೇರೆ ಇಂಥವು ನೋಡ್ತಾ ಇದ್ದೀವಿ. ಇಂಥದ್ರೊಳಗೆ ಜನನೇ ವ್ಯರ್ಥ ಮಾಡ್ತಾಯಿದ್ದೀವಿ ವಿನಃ ನಾವು ಯಾರೂ ಕೂಡ ಅಭ್ಯಾಸವನ್ನು ಮಾಡಬೇಕು, ಏನಾದ್ರು ವಿದ್ಯಾವಂತರಾಗಬೇಕು, ಸಮಾಜದ ಅಭಿವೃದ್ಧಿ ಮಾಡುವಂಥ ಒಂದು ಮಟ್ಟಕ್ಕೆ ನಾವು ಬರಬೇಕು ಅನ್ನೋ ವಿಚಾರ ನಾವು ಯಾರೂ ಮಾಡ್ತಾಯಿಲ್ಲ. ಅದೊಂದು ದೊಡ್ಡ ವಿಷಾದನೀಯ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಕಂಡಿದ್ರು ನಮ್ಮ ಜನ ಈ ದೇಶವನ್ನು ಆಳಬೇಕಂತ. ಆದರೆ ನಾವೇನು ಮಾಡ್ತಾಯಿದ್ವಿ, ಭಿಕ್ಷುಕರಾಗ್ತಾಯಿದ್ವಿ. ದೇಶವನ್ನು ಆಳಲಿಕ್ಕೆ ನಾವು ಹೊಂಟಿಲ್ಲ. ಇವತ್ತು ಎಷ್ಟೋ ಪಕ್ಷಗಳು ಬಂದವು. ನಾವು ಪಕ್ಷದೊಳಗೆ ನಮ್ಮ ಸಮಾಜ ಏನಾಗ್ತಾಯಿದೆ, ಗುಲಾಮರಾಗಿದೆ. ಕೇವಲ 1,000 ರೂಪಾಯಿ 2,000 ರೂಪಾಯಿ ಗುಲಾಮಗಿರಿ ಮಾಡ್ತಾಯಿದ್ವಿ. ಅದನ್ನೆಲ್ಲ ಬಿಟ್ಟು ಬಾಬಾ ಸಾಹೇಬ್ ವಿಚಾರ ಪ್ರಕಾರ ನಮ್ಮ ಗುಲಾಮಗಿರಿ ಬೇಡ. ನಾವು ಇವತ್ತನೇ ದೇಶ ಆಳಬೇಕಂತಲ್ಲ, ಇನ್ನೂ 10 ವರ್ಷ ಹೋಗಲಿ. ಆದರೆ ಒಂದು ಒಳ್ಳೆಯ ಸಂಘಟನೆ ಮಾಡಿಕೊಂಡು ಒಂದು ಒಳ್ಳೆಯ ರಾಜಕೀಯ ಪಕ್ಷ, ಬಾಬಾ ಸಾಹೇಬ್ ಹೇಳಿದ ಪ್ರಕಾರ ಒಂದು ದೇಶಕ್ಕೆ ನಮಗೊಂದು ರಾಜಕೀಯ ಪಕ್ಷ ಬೇಕು, ಅದಕ್ಕೊಬ್ಬ ಲೀಡರ್ ಬೇಕು. ಒಬ್ಬೇ ಲೀಡರ್ ಬೇಕು, 10 ಮಂದಿ ಲೀಡರ್ಗಳಲ್ಲ. ಆ ಒಂದು ನಿಟ್ಟಿನೊಳಗೆ ಬಾಬಾ ಸಾಹೇಬ್ ವಿಚಾರ ಪ್ರಕಾರ ನಾವು ನಡೆದಿದ್ದಾದರೆ ಈ ದೇಶದೊಳಗೆ ಇವತ್ತಿಗೆ ನಾವು ಅಧಿಕಾರವನ್ನು ಚಲಾವಣೆ ಮಾಡಬೇಕಾಗಿತ್ತು. ಆದರೆ ನಾವು ಬಾಬಾ ಸಾಹೇಬ್ ವಿಚಾರದ ಪ್ರಕಾರ ನಾವು ಯಾರೂ ಹೋಗಿಲ್ಲ ಮತ್ತು ಅದರ ಪ್ರಕಾರ ಅಭ್ಯಾಸನೂ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ನಾವು ವಕೀಲರಾಗಿದ್ದೀವಿ, ನಮ್ಮದೇ ಹೇಳ್ತಿದ್ವಿ, ನಾವು ಬಾಬಾ ಸಾಹೇಬ್ ವಿಚಾರದ ಪ್ರಕಾರ ಅಷ್ಟೊಂದು ಓದಲಿಕ್ಕೆ ಆಗಿಲ್ಲ. ಆದರೆ ನಾವು ಏನೈತಿ, ನಾವು ಕೂಡ ಏನು ಸಮಾಜಕ್ಕೆ ಏನು ನಾವು ಕೊಡುಗೆ ಐತಿ ಅದನ್ನು ನನ್ನ ಶಕ್ತಿ ಮೀರಿ ನಾವು ಅದನ್ನು ಮಾಡ್ತಾಯಿದ್ವಿ. ಯಾಕಂದರೆ 20 ವರ್ಷಗಳವರೆಗೆ ನಾವು ಸಮಾಜಕ್ಕೆ ಕೆಲಸನ ಮಾಡಿದ್ವಿ. ಪ್ರತಿಯೊಂದು ಊರಿಗೆ ಹೋಗಿ ಅಲ್ಲಿ ಬಾಬಾ ಸಾಹೇಬ್ ವಿಚಾರಗಳನ್ನು ತಿಳಿಸಿದ್ವಿ, ಎಲ್ಲ ಸಂಘಟನೆಗಳನ್ನ ಮಾಡಿದ್ವಿ. ಸಂಘಟನೆ ಒಂದು ಮಟ್ಟಿಗೆ ಬಂತು. ಆದರೆ ಮತ್ತು ಎಲೆಕ್ಷನ್ಗಳು ಬಂದಾಗ ರೊಕ್ಕದ ಆಮಿಷಕ್ಕಾಗಿ ಎಲ್ಲ ಸಂಘಟನೆ ಹೊಡೆದು ಯಾರು ದುಡ್ಡು ಗೊತ್ತಾಗ್ತಾನೆ. ಹೀಗಾಗಿ ನಮ್ಮ ಸಮಾಜ ಭಾಳ ಲಾಭದ ಸಮಾಜ. ಅದಕ್ಕೆ ಬಂಧುಗಳೇ, ನಾವು ಬಾಬಾ ಸಾಹೇಬ್ ವಿಚಾರವನ್ನು ದೇಶದೊಳಗೆ ಏನಾದರೂ ಲಾಗು ಮಾಡಬೇಕಂದ್ರೆ ನಾವು ಭಿಕ್ಷೆಯನ್ನು ಬೇಡೋದನ್ನು ಬಂದ್ ಮಾಡಬೇಕು, ವಿದ್ಯಾವಂತರಾಗಬೇಕು. ನಾವು ಸಮಾಜಕ್ಕೆ ಮುಖ್ಯವಾಗಿ ಕೆಲಸವನ್ನು ಮಾಡೋದನ್ನು ನಾವು ಕಲಿಬೇಕು. ಅದಕ್ಕೆ 69ನೇ ಇವತ್ತು ಪರಿನಿಬ್ಬಾಣ ದಿನದಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡಬೇಕು. ಬಾಬಾ ಸಾಹೇಬ್ ವಿಚಾರದಲ್ಲಿ ಕೇವಲ 100% ಅಂತೂ ಮಾಡೋಕ್ಕಾಗಲ್ಲ. ನಮಗೆ ಕೇವಲ 10% ಆದ್ರಿಂದ ನಾವು ಬಾಬಾ ಸಾಹೇಬ್ ಕನಸನ್ನು ನನಸು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಂದು ಹೇಳಿ ನನ್ನ ಮಾತನ್ನು ಎಲ್ಲರಿಗೂ ಜೈ ಹಿಂದ್.
ಆಯ್ತು